ಒಂದು ನಿಮಿಷ 2 ನಿಮಿಷದೊಳಗೆ ಹೇಳಿ ಮುಗಿಸಿಬಿಡ್ತೀನಿ. ಕೌರವರು ಮತ್ತು ಪಾಂಡವರು 101 ಮಂದಿ ಕೌರವ್ರ ನಡುವೆ ಯಾಕೆ ಮರಣ ಆದ್ರ ಅಂತ ಕೇಳಿದ್ರೆ ಇದು ಬಹುತೇಕ ಬಹಳ ಮಂದಿ ವಿಷಯ ಹೇಳಿಲ್ಲ. ಒಂದು ಮಾತು ಹೇಳ್ತೀನಿ, ಲಕ್ಷ್ಯ ಇಟ್ಕೋರಿ. ಅದಕ್ಕೆ ಹೇಳ್ತಾರಲ್ಲ, ದುರಿತ ಕರ್ಮವನ್ನೊಲ್ಲದಿರು ಪುಣ್ಯವನ್ನೇ ಮಾಡು. ಬಹುತೇಕ ಪಾಂಡವರಿಗೆ ಕೌರವರಿಗೆ ಬಿದ್ದಾಯ್ತು. ಆ 101 ಮಂದಿ ಕೌರವರು ಸತ್ರು. ಅವಾಗ ಕೌರವ್ರ ತಂದೆ ಯಾರು, ಪಾಂಡವರ ತಂದೆ ಯಾರತ್ತ ಕೇಳಿದ್ರ ಕುಂತಿದೇವಿ ಮತ್ತ ಪಾಂಡುರಾಜನ ಮಕ್ಕಳು ಪಾಂಡವರು, ಧೃತರಾಷ್ಟ್ರ ಮತ್ತು ಗಾಂಧಾರಿ ಮಕ್ಕಳು ಕೌರವರು. ಅವಾಗ ಒಂದಿನ ಇವರು 101 ಮಂದಿ ಸತ್ತ ಬಳಕ ಧೃತರಾಷ್ಟ್ರ ಕೂತು ಒಂದಿನ ಅಳ್ಳಕತ್ತ. ಆ ಸಂಜಯ್ ಕೇಳ್ತಾನೆ, ಏನೋ ಸಂಜಯ, ನಂದು ಎಂಥ ಹಣಿಬಾರು, ನಂದು ಎಂಥ ಭೋಗ ಅಲ್ಲ. ನಾನು 101 ಮಂದಿ ಮಕ್ಕಳು ಹಡದೆ, ನಾನು 101 ಮಂದಿ ಮಕ್ಕಳೆಲ್ಲ ಹಾಲಾಲೆ ನಡು ಮಧ್ಯಾಹ್ನದಾಗ ಮರಣ ಆಗಿ ಹೋದು. ಖರೆ ನಮ್ಮ ತಮ್ಮನ ಮಕ್ಕಳು 5 ಮಂದಿ ಅಟ್ಟಿ ಉಳಿದ್ರು. ನಂದು ಎಂಥ ಕರ್ಮಪ್ಪ, ನಾ ಏನು ಮಾಡಿದ ಅಂತ ಅಳ್ಳಕತ್ತ. ಆಗಿನ ಸಮಯದೊಳಗೆ ಸಂಜಯ್ ಹೇಳ್ತಾನ, ಅಪ್ಪ ಈ ಜನ್ಮದೊಳಗೆ ಮಾಡಿದ್ದಲ್ಲೋ, ಹಿಂದಿನ ಜನ್ಮದೊಳಗೆ ಮಾಡಿದ್ದು ಕರ್ಮದ ಅನುಸಾರವಾಗಿ ಹಿಂಗಾಗ್ಯದ ಅಂದಾಗ ಅವಾಗ ಕೇಳ್ತಾನಪ್ಪ, ನಾ ಏನಂತದ್ ಮಾಡಿದೋ ಹಿಂಗೆ ಯಾಕಾಯ್ತು ಅಂದಾಗ ಸಂಜಯ್ಗೆಲ್ಲ ಗುರ್ತಿತ್ತು, ಹಿಂದೆ ಆಗಿದ್ದು ಮುಂದೆ ಆಗೋದು ಎಲ್ಲ ಗುರ್ತಿತ್ತು. ಅವಾಗ ಸಂಜಯ್ ಹೇಳ್ತಾನ, ಏನಿಲ್ಲ, ನಿನ್ನ 101 ಮಂದಿ ಮಕ್ಕಳು ಮಧ್ಯಾಹ್ನದಾಗ ಯಾಕೆ ವಾದು ಅಂತ ಕೇಳಿದ್ರ, ನಿನ್ನ ಹಿಂದಿನ ಜನ್ಮದೊಳಗೆ ನೀ ರಾಜ ಆಗಿದ್ದಿ. ಒಬ್ಬರು ನಿನಗ ಆವರಣ ಮಾಡ್ಕೊಂಡಿದ್ರು, ನಿನ್ನ ಬರಮಾಡಿಕೊಂಡಿದ್ರು ಒಬ್ಬರು ತಮ್ಮ ರಾಜ್ಯ ವಾಡ್ಯಾಕ. ಅವರು ರಾಜ್ಯ ವಾಡ್ಯಾಕ ವಾದ ಕೂಡಲೇ ರಾಜ ಬರ್ತಾನಂತೇಳಿ ವಿಚಾರ ಮಾಡಿಕೊಂಡು ಅವರು ಏನು ಅದೇನತ್ತಾರ ಹಂಸ ಪಕ್ಷಿ ಕೊಯ್ದು ಅಡಿಗೆ ಮಾಡಿ ನೀನು ಊಟಕ್ಕೆ ನೀಡಿದ್ರು. ಅವ್ರಿಗೆ ಕೇಳಿದಿನಿ ಏನಂತ, ಅಲ್ರಿ ಈ ಅಡಿಗೆ ಭಾಳ ರುಚಿಯಾಗ್ಯದ, ಖರೆ ಇದು ಎದರ ಅಡಿಗೆ ಅದು ಹೇಳಂದಾಗ ಅವಾಗ ಅವ್ರು ಹೇಳಿದ್ರು, ಇದು ಹಂಸ ಪಕ್ಷಿ ಅಡಿಗೆ ಅದ್ರಿ, ನೀವು ಬರ್ತೀರಿ ಅಂತ ನಾವು ಇಂಥ ಅಡಿಗೆ ಮಾಡಿವಿ ಅಂದಾಗ ಅವಾಗ ನೀ ಅಲ್ಲಿ ಊಟ ಮಾಡ್ಕೊಂಡು ಹೊಳೆ ನೀನು ರಾಜ್ಯವಾಡ್ಯಕ್ಕೆ ಬಂದು ಅಲ್ಲಿ ಇರ್ತಕ್ಕಂಥ ಕೈಯಾಗಿರ್ತಕ್ಕಂಥದ್ದು ನಿನ್ನ ರಾಜ್ಯವಾಡ್ಯದೊಳಗಿರ್ತಕ್ಕಂಥ ಮಂತ್ರಿಗಳಿಗೆ ದಾಸಿಯರಿಗೆ ಹೇಳ್ತಿದ್ದೀನಿ ಏನಂತ, ನನಗೆ ಅಂತ ಇಂಥ ಅಡಿಗೆ ಮಾಡಬೇಡ್ರಿ, ಹಂಸ ಪಕ್ಷಿಯ ಅಡಿಗೆನೆ ಮಾಡಿ ನನಗೆ ಊಟ ಮಾಡಿಸ್ಬೇಕು ಅಂತ ನೀ ಹೇಳಿದಾಗ ದಿನನಿತ್ಯ ಒಂದೊಂದು ಹಂಸ ಪಕ್ಷಿ ತರ್ತಿದ್ರು, ಕೊಯ್ತಿದ್ರು, ನಿನಗ ಅಡಿಗೆ ಮಾಡಿ ಉಣಿಸ್ತಿದ್ರು. ಹಿಂಗ ಸಾಧಾರಣ 1 ಅಲ್ಲ 2 ಅಲ್ಲ 3 ಅಲ್ಲ 101 ಹಂಸ ಪಕ್ಷಿ ಮುಗಿದು ಕೂಡಲೇ ಆ ಹಂಸ ಪಕ್ಷಿ ಜನ್ಮ ಕೊಟ್ಟಿರ್ತಕ್ಕಂಥ ತಾಯಿ ತಂದೆಯನ್ನು 2 ಇದ್ವಲ್ಲ, ನಾವು 101 ಮಕ್ಕಳು ಹಡೆದೆವು. ಮಹಾರಾಜ 101 ಮಕ್ಕಳೆಲ್ಲ ಕೊಯ್ದು ತಿಂದ, ನಮ್ಮದು ಎಂಥ ಅಣಿಬಾರ, ಇದು ಎಂಥ ಯಾಳೆ ಬಂತಲ್ಲ ತೇಳಿ ಅವೆರಡು ಹಂಸ ಪಕ್ಷಿ ಕಣ್ಣಾಗ ನೀರು ತಂದು ರಾಜಾಗ ನಿನಗ ಶ್ರಾಪ ಕೊಟ್ಟಾವ ಏನಂತ, ನಾವು 101 ಮಂದಿ ಮಕ್ಕಳು ಹಡದ್ರ ಬಿ ಕೂಡ ನಮ್ಮ ಮಕ್ಕಳನ್ನ ಹಾಲೆ ಕೊಯ್ದು ನೀವು ಊಟ ಮಾಡಿದೆಯಪ್ಪ, ನಮ್ಮ ಜೀವನಕ್ಕೆ 101 ಮಂದಿ ಮಕ್ಕಳು ಹಡದ್ರಿವಿ, ನಮ್ಮ ಭೋಗಕ್ಕೆ ಇಲ್ಲಾರ್ದಂಗ ಮಾಡಿ ಅಲ್ಲ, ಮುಂದ ನಾಳೆ ನಿನ್ನ ಹೊಟ್ಟಿಲೇನೋ ಮುಂದ ನಿನಗೆ 101 ಮಕ್ಕಳು ಹುಟ್ಟಬೇಕು. ಆ 101 ಮಕ್ಕಳೆಲ್ಲ ಈಗ ಹ್ಯಾಂಗ ನಮ್ಮ 101 ಮಕ್ಕಳು ನಡು ಮಧ್ಯಾಹ್ನದ ಹೋಗ್ಯವಲ್ಲ, ಹಂಗ ನಿನ್ನೂ 101 ಮಕ್ಕಳು ನಡು ಮಧ್ಯಾಹ್ನದಾಗ ಹೋಗಲಿ ಅಂತ ಅವು ಹಂಸ ಪಕ್ಷಿ ನಿನ್ನ ಶ್ರಾಪ ಕೊಟ್ಟವ. ಅದರ ಸಲುವಾಗಿ ನಿನ್ನ 101 ಮಕ್ಕಳು ನಡು ಮಧ್ಯಾಹ್ನದಾಗ ಮರಣ ಆಯಿತು. ಇವೆಲ್ಲ ಬಹಳ ವಿಚಾರ ಅದಾವ. ಯಾಕೆ ಕೌರವರು ಪಾಂಡವರು ವಿಷಯ ನಮ್ಮ ಗಂಟಿ ಸರ್ ಹೇಳ್ಯಾರ, ನನ್ನ ತಮಗ ವಿಷಯವಾಗಿ ತಿಳಿಸಿಕೊಟ್ಟಿದ್ದೆವು. ಹೀಗೆ ಒಂದು ಪದ್ಯೆಯನ್ನ ಪ್ರಾರಂಭ ಮಾಡ್ತಾ ಇದ್ದೆವು. ತಾವೆಲ್ಲರೂ ಶಾಂತತೆ ವಹಿಸ್ಕೊಂಡು ಆಲಿಸ್ಬೇಕಂತ ಹೇಳಿ ತಿಳ್ಕೊಂಡು ಅದಕ್ಕಾಗಿ ಈ ಒಂದು ಪದ್ಯ ಯಾವುದಂದ್ರೆ, ಮಾಧವಲಿಂಗಂದು ಅಗಳೇ ಆ ಸಂದಿನೊಳಗೆ ಜನನಾಗ್ಯದ. ಈ ಸಂದಿನೊಳಗ ಔದುಷಿದ್ಧ ಬ್ಯಾನ ಸಿದ್ಧ ಗರಡಿನ ಮನ್ಯಾಗ ವಿದ್ಯಾ ಬುದ್ಧಿ ಕಲಸದ. ಮುಂದೆ ಅಣ್ಣತಮ್ಮದಿರಲ್ಲಿ ಜಗಳ ಬತ್ತು. ಔದುಷಿದ್ಧ ಅಣ್ಣ ಮಾಧವಲಿಂಗ ಹೊಡೆದ. ಮಾಧವಲಿಂಗ ಮನೆ ಬಿಟ್ಟು ಹೋಗ ಹೇಳಿದಾಗ ತಾಯಿ ಪದ್ಮಾವು ಹೆಂಗ ದುಃಖ ಮಾಡಿ ಹೇಳ್ತಾಳ, ಹೆಂಗ ಮಾಧವಲಿಂಗ ಮನೆ ಬಿಟ್ಟು ಹೋಗ್ತಾನನ್ನುವಂತ ಪದ್ಯೆಯನ್ನ 4 ನುಡಿ ತಮ್ಮ ಮುಂದೆ ಪ್ರತಿಪಾದನೆ ಮಾಡ್ತಿದ್ದೆವು. ನಾವೆಲ್ಲರೂ ಭಕ್ತಿಪೂರ್ವಕವಾಗಿ ಆಲಿಸಬೇಕಂತೇಳಿ ತಮಗೆಲ್ಲರಿಗೆ ವಿನಂತಿ ಇರುತ್ತದೆ. ಹಲೋ ಅಣ್ಣ
ಹೊಂಟಾನ್ರಿ. ಮಗನೇ ನೀ ಮನಿ ಬಿಟ್ಟು ನೀ ಹೊಂಟಿ ಬಿಟ್ಟು ನಿನ್ನ ಪಾರೆ ಬಳಗ ನಿನ್ನ ಮಾರಿ ನೋಡಲಿ ಹೇಗೆ ದುಃಖ ಆಗುತ್ತದ ಮನದಾಗ ಹೌದು ಹೌದು ಯಾರಿಗೆ ತಿಳಿದಿಲ್ಲ ಹಣೆ ಬಾರ ಭೋಗ ನಡಿಬೇಕು ಯಾರ ಬಂದಂಗ ಹೌದು ಹೌದು ಯಾರಿಗೆ ತಿಳಿದಿಲ್ಲ ಹಣೆ ಬಾರ ಭೋಗ ನಡಿಬೇಕು ಯಾರ ಬಂದಂಗ ಅಣ್ಣ ಮಾದಣ್ಣ ಅಗ್ರೆ ನಡೆದೆಲ್ಲೋ ಈಗ ಹೊಂಟೆ ನೀ ಹೊಂಟೆ ಬಿಟ್ಟಲಿಲ್ಲ ತಾಯಿಗ ಅಣ್ಣ ಮಾದಣ್ಣ ಅಗ್ರೆ ನಡೆದೆಲ್ಲೋ ಈಗ ಹೊಂಟೆ ನೀ ಹೊಂಟೆ ಬಿಟ್ಟು ನಿನ್ನ ತಾಯಿಗ ನಿನ್ನ ಮಾರಿ ನೋಡಲಿ ಹಂಗ ದುಃಖ ಆಗತದ ಮನದಾಗ ನಿನ್ನ ಮಾರಿ ನೋಡಲಿ ಹಂಗ ದುಃಖ ಆಗತದ ಮನದಾಗ ಯಾರಿಗೆ ತಿಳಿದಿಲ್ಲ